ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಆಗಸ್ಟ್ 3 ನನ್ನ ಬರ್ತ್ಡೇ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಹುಟ್ಟಿದ್ದು 1998 ಆಗಸ್ಟ್ 3. ಹಾಗಾಗಿ ಇವತ್ತಿಗೆ ನನಗೆ 26 ವರ್ಷ. ಇವತ್ತು ನನ್ನ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಾನು ಬರ್ತ್ಡೇ ಅಂದಾಕ್ಷಣ ಏನು ಹೈಫೈಯಾಗಿ ಏನು ಮಾಡ್ಕೊತಾ ಇಲ್ಲ. ನಮ್ಮದು ಮಾಮೂಲಿ ಇದ್ದೇ ಇರುತ್ತಲ್ವ, ಒಂದು ಕೇಕ್ ತರೋದು, ಕಟ್ ಮಾಡೋದು ಅಷ್ಟೇ ಇರುತ್ತೆ. ಅದೇ ರೀತಿ ನನ್ನದು ಬ್ಲಾಗ್ ಅಷ್ಟೇ, ಇನ್ನೇನು ಸ್ಪೆಷಲ್ ಏನಿಲ್ಲ. ನಾನು ಸ್ಪೆಷಲು ಅಂತಲೂ ಕೂಡ ನಾನು ಮಾಡಿಲ್ಲ. ಹಾಗಾಗಿ ಆಮೇಲೆ ಇನ್ನೊಂದು, ಇವತ್ತು ದೇವ್ರ ಮನೆ ಪಾತ್ರೆ ಎಲ್ಲನೂ ಕೂಡ ತೊಳಿಬೇಕು. ಅಂದರೆ ನೈಟು ಎಲ್ಲನೂ ವಾಶ್ ಮಾಡ್ಕೊಳ್ತೀನಿ. ಯಾಕಂತ ಅಂದರೆ ಭಾನುವಾರ ನಾಳೆ ಭೀಮ್ನ ಅಮಾವಾಸ್ಯೆ ಇದೆ ಅಲ್ವಾ. ಹಾಗಾಗಿ ಭೀಮ್ನ ಅಮಾವಾಸ್ಯೆಗೆ ಎಲ್ಲನೂ ಕೂಡ ಪೂಜೆ ಸಾಮಾನೆಲ್ಲನೂ ತೊಳೆದು ಪೂಜೆ ಮಾಡೋಣ ಅಂತ ನಾನು ತೊಳೆದಿಲ್ಲ ಏನೂ. ಅದಕ್ಕೆ ಪೂಜೆ ಮಾಡೋಕ್ಕೆ ಹೋಗಿಲ್ಲ. ದೇವಸ್ಥಾನಕ್ಕೂ ಕೂಡ ನಾನು ಹೋಗೋಕ್ಕೆ ಹೋಗಿಲ್ಲ. ನಾಳೆನೇ ಮಕ್ಳಿಗೆ ಅಂದರೆ ನಮ್ಮ ಚಿಂಕುಗೆ ರಜೆ ಇರುತ್ತೆ ನೋಡಿ. ಹಾಗಾಗಿ ಇಬ್ಬರೂ ಕರ್ಕೊಂಡು ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಎಲ್ಲೂ ಹೋಗಿಲ್ಲ. ದೇವಸ್ಥಾನಕ್ಕೂ ಕೂಡ ನಾಳೆ ಹೋಗ್ತೀನಿ. ಪೂಜೆನೂ ಕೂಡ ನಾಳೆನೇ ಮಾಡ್ಕೊಳ್ತೀನಿ. ಹಾಗೆಯೇ ನಾನು ಜಸ್ಟು ಹಂಗೇ ದೇವ್ರಿಗೆ ಕೈ ಮುಗಿದು ದೇವಸ್ಥಾನದ ಹತ್ರನ ಹೋಗಿ ಕೈ ಮುಗಿದು ಬಂದಿದ್ದು ಅಷ್ಟೇ. ಇವತ್ತು ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡ್ತಾಯಿದ್ದೀನಿ, ಸೋಯಾಬೀನ್ ಹಾಕ್ಬಿಟ್ಟು. ಅಂದರೆ ಸ್ಟಾರ್ಟಿಂಗು ಸ್ವಲ್ಪ ಏನಾಯಿತು ಅಂದರೆ ಒಂಥರ ಮುಳ್ಳಕ್ಕಿ ಆಗೋಯಿತು. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಮತ್ತು ಇನ್ನೊಂದ್ಸಲ ಕುಕ್ ಮಾಡಿದಾಗ ಚೆನ್ನಾಗಿ ರೆಡಿ ಆಯಿತು. ನಾನು ಯಾವುದೋ ಒಂದು ಗ್ಯಾನ್ದಲ್ಲಿ ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಮುಳ್ಳಕ್ಕಿ ಆದಂಗೆ ಆಯಿತು. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಾಗಿತ್ತು. ಆದರೂ ಮೊಸರು ಮರ್ತಿದ್ದೆ ನಾನು ತರೋದು ಅಂಗಡಿಗೆ ಹೋಗಿ. ಆಮೇಲೆ ನಮ್ಮ ಮನೆಯವರೇ ಹೋಗ್ಬಿಟ್ಟು ಮೊಸರು ತೊಗೊಂಬಂದರು. ಅಂದರೆ ಪಲಾವು ಏನೇ ಒಂದು ಮಾಡಿದ್ರು ಕೂಡ ಅವ್ರಿಗೆ ಮೊಸರು ಇರಲೇಬೇಕು. ಮೊಸರು ಇಲ್ದಲೇ ಅವ್ರಿಗೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮನೆಯವರು ಕೂಡ ತಿನ್ಕೊಂಡು ಹೋದರು. ಇವಾಗ ನಾನು ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸು. ಹಾಗೆಯೇ ಒಂದು ಸಿಂಪಲ್ ಬ್ಲಾಗ್ ಅಂತಲೇ ಹೇಳ್ಬೋದು ಇದು. ಜಾಸ್ತಿ ಏನು ನಾನು ಬ್ಲಾಗನ್ನು ಮಾಡ್ಕೊಳಕ್ಕೆ ಹೋಗಿಲ್ಲ ಇವತ್ತು. ಹಾಗಾಗಿ ನಾನು ಒಂದೂವರೆ ವರ್ಷನೇ ಆಯಿತು ಲೈವ್ ಬಂದು. ಹಾಗಾಗಿ ಬರೋಣ ಲೈವ್ ಒಂದ್ಸಲಿ ಅಂತ ಅಂದ್ಬಿಟ್ಟು ನಾನು ಲೈವ್ ಬಂದಿದ್ದಿತ್ತು. ನೈಟ್ಗೆ ಏನು ಸ್ಪೆಷಲ್ಲು ಅಂತ ಕೇಳ್ತಾ ಇದ್ರಲ್ವ. ಇದೇ ಸ್ಪೆಷಲ್ ನೋಡಿ, ಅನ್ನ ಸಾಂಬಾರು ಅಷ್ಟೇ, ಏನು ಸ್ಪೆಷಲ್ ಏನಿಲ್ಲ. ಇದೇ ಟೇಸ್ಟಿಂಗ್ ಸಾಂಬಾರು. ಅಂದರೆ ಬೀನ್ಸ್ ಇತ್ತು, ಆಮೇಲೆ ಆಲೂಗೆಡ್ಡೆ ಇತ್ತು. ಅದಕ್ಕೆ ಹೆಸ್ರು ಕಾಳು ಮತ್ತು ಹೆಸ್ರುಬೇಳೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದ್ದೀನಿ. ತೀರಾ ಏನು ತರಕಾರಿ ಎಲ್ಲನೂ ಕೂಡ ನಾನು ಜಾಸ್ತಿ ಏನು ತರಕ್ಕೆ ಹೋಗ್ತಾ ಇಲ್ಲ. ಸ್ವಲ್ಪ ನಮಗೂ ಕೂಡ ಪ್ರಾಬ್ಲಮ್ ಇದೆ. ಹಾಗಾಗಿ ನಾನು ಯಾವುದು ಕೂಡ ಜಾಸ್ತಿ ಅನಾವಶ್ಯಕವಾಗಿ ನಾನು ಯಾವುದು ಕೂಡ ವೇಸ್ಟ್ ಮಾಡ್ತಾಯಿಲ್ಲ. ಹಾಗಾಗಿ ತುಂಬ ಬ್ಲಾಗ್ಸ್ ಹಾಕಿ ವಿಡಿಯೋಸ್ ಹಾಕಿ ಅಂತ ತುಂಬಾ ಕೇಳ್ತಾ ಇರ್ತೀರಾ. ಹಾಗಾಗಿ ನಾನು ಆದಷ್ಟು ಶೇರ್ ಮಾಡ್ತಾನೆ ಇರ್ತೀನಿ. ಈಗ ಒಂದೊಂದೇ ವಿಡಿಯೋ ಹಾಕ್ತಾಯಿದ್ದೀನಿ. ಬಟ್ ನಾನು ಒಂದು ದಿನಕ್ಕೆ 3 ವಿಡಿಯೋ ಅಥವಾ 2 ವಿಡಿಯೋನಾದರೂ ಹಾಕಬೇಕು ಅಂತ ಕಾನ್ಫಿಡೆಂಟ್ ಇಟ್ಕೊಂಡಿದ್ದೀನಿ. ನಾಳೆಯಿಂದ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆದಷ್ಟು ನನ್ನ ಶ್ರಮ ಜಾಸ್ತಿ ವಹಿಸ್ತೀನಿ. ಪ್ರತಿಫಲ ದೇವ್ರಿಗೆ ಬಿಟ್ಬಿಡ್ತೀನಿ. ದೇವ್ರಂತ ಅಂದರೆ ನೀವೇ ನಿಮ್ಮಿಂದನೇ ಇವಾಗ ನನ್ನ ಚಾನಲ್ ಗ್ರೋತ್ ಆಗೋದಕ್ಕೆ ಕಾರಣ. ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಎಲ್ಲ ಇಂಪ್ರೂವ್ ಆಗ್ತಾಯಿದ್ದಾರೆ. ಅದೆಲ್ಲ ನಿಮ್ಮಿಂದನೇ ಅಂತಲೇ ಹೇಳ್ತೀನಿ. ಅಂದರೆ ನಾನು ಮಾಡೋ ಅಂಥ ವೀಡಿಯೋಸು ನಿಮಗೆ ತುಂಬಾ ಇಷ್ಟ ಆಗ್ತಾಯಿದೆ ಅಂತಲೇ ಭಾವಿಸ್ಕೊಂಡಿದ್ದೀನಿ. ಹಾಗೆಯೇ ನಮ್ಮನೆಯವರು ಇವಾಗ ನೈಟು ನಮ್ಮನೆಯವರು ಹ್ಯಾಪಿ ಬರ್ತ್ಡೇ ಪೂಜಾ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಬಂದಿದ್ರು. ಕೇಕನ್ನು ಇವಾಗ ಕಟ್ ಮಾಡಬೇಕು. ನಮ್ಮನೆಯವರು ನೀರು ಖಾಲಿಯಾಗಿತ್ತಲ್ವ, ಅವರು ಇವಾಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವರು ಡ್ಯೂಟಿಗೆ ಹೊರಟೋಗ್ತಾರೆ. ಹಾಗಾಗಿ ನೀರು ಬೇರೆ ಖಾಲಿಯಾಗಿತ್ತು. ಇನ್ನು ನಾಳೆ ನೈಟ್ ಅವ್ರು ಬರೋದು, ಭಾನುವಾರ ನೈಟು. ಹಾಗಾಗಿ ನೀರಿರಲ್ವಲ್ಲ ಅಂತ ಅಂದ್ಬಿಟ್ಟು ನೀರು ತೊಗೊಂಬರಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾನು ಕೂಡ ಅವನಿಗೆ ಸ್ವೆಟರೆಲ್ಲ ಹಾಕಿ ರೆಡಿ ಮಾಡಿದೆ ಚಿಕ್ಕವನಿಗೆ. ಇವಾಗ ನೋಡಿ ಈ ರೀತಿ ಇದೆ ನಮ್ಮದೆಲ್ಲ. ಸಿಂಪಲ್ ಇಷ್ಟೇ ಬರ್ತ್ಡೇ. ಎಲ್ಲ ಸೆಲೆಬ್ರೇಷನ್ನು ಅದೆಲ್ಲನೂ ಕೂಡ ಜೋರಾಗಿರಲ್ಲ. ತುಂಬಾ ಸಿಂಪಲ್ ಅಂತಲೇ ಹೇಳ್ತೀನಿ. ನಿಮಗೆ ತುಂಬಾ ಅಂದರೆ ಲೈವ್ ಬಂದಾಗ ಬ್ಲಾಗ್ ಹಾಕಲ್ವಾ, ಯಾಕೆ ಲೈವ್ ಬಂದಿದ್ದೀರಾ ಅಂತ ಕೆಲವೊಬ್ಬೊಬ್ಬರು ಕೇಳಿದ್ರಿ. ಹಾಗಾಗಿ ನಾನು ಸದ್ಯಕ್ಕೆ ಮಾಡ್ಕೊಂಡಿದ್ದು ಬ್ಲಾಗ್ಸ್ನೇ ಇದು. ಹಾಗಾಗಿ ಇದನ್ನೇ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾವುದು ಕೂಡ ಸ್ಕಿಪ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ನಾನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಆದಷ್ಟು ತುಂಬಾ ಎಲ್ಪ್ ಆಗುತ್ತೆ. ಒಬ್ರಿಗೆ ಈ ರೀತಿನಾದರೂ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಲೈಕ್ ಆದರೂ ಮಾಡಿ ಸಪೋರ್ಟ್ ಮಾಡಿ. ಹ್ಯಾಪಿ ಬರ್ಡೇ
ಹೇಳು, ನಿಮ್ಮ ಅಪ್ಪ ಅಂತ ಹೇಳ್ತಾ ಇಲ್ಲ. ಹ್ಯಾಪಿ ಬರ್ತ್ಡೇ ಅಂತ ಹೇಳು. ಯಾರ್ದು ಬರ್ತಡೇ? ಯಾರ್ದು ಬರ್ತಡೇ? ಹ್ಯಾಪಿ ಬರ್ತ್ಡೇ ಯಾರ್ದು? ಫೈನಲ್ಲಾಗಿ ಇಷ್ಟೇ ನಮ್ಮ ಬರ್ತಡೇ. ಈ ಥರ ನಮಗಿದೇ ಒಂಥರ ಖುಷಿ ಅಂತ ಹೇಳ್ಬೋದು. ನಮಗೆಲ್ಲನೂ ಕೂಡ ಈವೆಂಟ್ಸ್ ಎಲ್ಲ ಇಟ್ಟು ಮಾಡಬೇಕು ಅನ್ನೋದೇನಿಲ್ಲ. ನಾಳೆ ದಿನ ನಮ್ಮ ಮಕ್ಕಳು ದೊಡ್ಡವು ಆದಮೇಲೆ ನನ್ನ ಮಕ್ಕಳು ಈ ಥರ ನಮ್ಮ ಅಪ್ಪನ ಬರ್ತ್ಡೇ ಅಂತ ಅಂದ್ಬಿಟ್ಟು ಅವೇ ಮಾಡಿ ನಮಗೆ ಸೆಲೆಬ್ರೇಷನ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತೀವಿ. ಸಾಕು ಅಷ್ಟೇ. ಅಷ್ಟು ಮಾಡಿದ್ರೆ ಮಕ್ಕಳು ನಮ್ಗೆ ಅಷ್ಟೇ ಖುಷಿ. ನಾನು ಅಂದ್ಕೊಂಡಿದ್ದೀನಿ ನಾಳೆ ದಿನ ನನ್ನ ಮಕ್ಕಳು ಕೂಡ ನಮ್ಮಮ್ಮ ನಮ್ಮಪ್ಪ ಬರ್ತ್ಡೇ ಅಂತ ಅಂದ್ಕೊಂಡು ಮಾಡ್ತಾರೆ ಸೆಲೆಬ್ರೇಷನ್ ದೊಡ್ಡದಾಗಿ ಅಂತ ನಾನು ಅದೇನೇನೋ ಕನ್ಸ್ಕೊಂಡಿದ್ದೀನಿ. ನೋಡೋಣ ಮುಂದಕ್ಕೆ ಹೆಂಗೆ ಅಂತ ಅಂದ್ಬಿಟ್ಟು. ಹಾಗೆಯೇ ಇವತ್ತು ನಮ್ಮ ಮನೆಯವರು ಅಷ್ಟೇ, ಇವತ್ತೇನು ಉಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಶನಿವಾರ ಭಾನುವಾರ ಅವ್ರಿಗೆ ಅಂದರೆ ಡ್ಯೂಟಿಗಳು ಸಿಗೋದೇ ವೀಕೆಂಡಲ್ಲಿ, ಹಾಗಾಗಿ ಅವರು ಹೊರಟೋಗ್ತಾರೆ. ಹಾಗೆಯೇ ನೀರೆಲ್ಲ ತಂದುಕೊಟ್ಟು ಹೋದರು. ಇವಾಗ ಅವರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್, ಇಷ್ಟೇ ವ್ಲಾಗು. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಗೊತ್ತಲ್ಲ, ಪದೇ ಏನು ಹೇಳ್ತಾನೆ ಇರ್ತೀನಿ, ಅಂದರೆ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವ್ಯೂಸ್ ಜಾಸ್ತಿ ಬರಲಿ, ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ, ಸರಿನಾ? ಹಾಗೆಯೇ ಸ್ವಲ್ಪ ಅವನಿಗೆ ಕೋಲ್ಡ್ ಇರೋದ್ರಿಂದ ಅವನಿಗೆ ಏನು ಸ್ವಲ್ಪ ಬ್ರೆಡ್ ಅಂಥದ್ದು ಮಾತ್ರ ತಿನ್ನಿಸಿದ್ದೀನಿ. ಇವನಿಗೂ ಕೂಡ ಕೆಮ್ಮೇನೆ ದೊಡ್ಡವನಿಗೆ, ಬಟ್ ಇರಲಿ ಅಂತ ಅಂದ್ಬಿಟ್ಟು ಅವನಿಗೂ ಕೂಡ ಕೇಕ್ ಕೊಟ್ಟಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.